ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಸಂಡೇ ಮಾರ್ನಿಂಗ್ ಇವತ್ತು ಸ್ಪೆಷಲ್ಲಾಗಿ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆಲೂ ಪರೋಟ ಜೊತೆಗೆ ಚಟ್ನಿ ಮತ್ತು ಬ್ರೋಕೊಲಿ ಇತ್ತು ಮನೇಲಿ, ಸೊ ಅದಕ್ಕೆ ಸಲಾಡು ಮಾಡೋಣ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ಆಲೂಗಡ್ಡೆ ಬೇಯಿಸಿಟ್ಕೊಂಡ್ಬಿಟ್ರೆ ನಮಗೆ ಅದಕ್ಕೆ ಅರ್ಧ ಕೆಲಸ ಆದಂಗೆ ಸ್ಟಫಿಂಗ್ ಮಾಡ್ಕೋಬೋದಲ್ಲ. ಅದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅರ್ಧ ಕ್ಯಾಪ್ಸಿಕಮ್ಮು, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ತುರಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ಟಫಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆಲೂ ಪರೋಟಕ್ಕೆ. ಇನ್ನೊಂದು ಕಡೆ ಆಲೂಗಡ್ಡೆನೂ ಎಲ್ಲ ಕ್ಲೀನಾಗಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗಂಟು ಇಲ್ದಿದ್ದಂಗೆ ಮತ್ತು ಒಂದು ಚೂರು ಚಿಕ್ಕದಾಗಿ ಆಲೂಗಡ್ಡೆ ಸಿಕ್ಬಿಡುತ್ತಲ್ಲ, ಚಿಕ್ಕ ಪೀಸು, ಅದೆಲ್ಲ ಇಲ್ಲದೇ ಇರೋಂಗೆ ನಾವು ಇಲ್ಲಿ ಮ್ಯಾಶ್ ಮಾಡಿ ಇಟ್ಕೋಬೇಕು ಆಲೂಗಡ್ಡೆನ. ಅದಕ್ಕೆ ಮಸಾಲ ಎಲ್ಲ ಒಂದೊಂದು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಅರಿಶಿನ ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಇದಾಕಿ ಇನ್ನೊಂದು ಸತಿ ಕ್ಲೀನಾಗಿ ಬಾಡಿಸ್ಕೊಂಡು ಆಮೇಲೆ ಇಲ್ಲಿ ಗರಂ ಮಸಾಲ, ಒಂದು ಸ್ಪೂನಷ್ಟು ಗರಂ ಮಸಾಲ ಬೇಕಿದ್ದಕ್ಕೆ. ಇದು ಅದೇ ಟೇಸ್ಟ್ ಕೊಡೋದು ಮಸಾಲಾಗ, ಸ್ಟಫಿಂಗಿಗೆ. ಇದು ಗರಂ ಮಸಾಲ ಆದಮೇಲೆ ಇನ್ನೊಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಇದನ್ನು ಕೂಲಾಗಿ ಹಾಕ್ಬಿಡ್ತೀನಿ. ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ. ಆಮೇಲೆ ನಾನು ಆಲೂಗಡ್ಡೆ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಆಲೂಗಡ್ಡೆ ಆ್ಯಡ್ ಮಾಡಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ಸ್ಟಫಿಂಗ್ ಆಲೂ ಪರೋಟಕ್ಕೆ ಈಸ್ ರೆಡಿ. ನಾನು ಇದನ್ನು ತಿರ್ಗಾ ಗ್ಯಾಸ್ ಮೇಲಿಟ್ಟು ಇನ್ನೊಂದು ಸತಿ ಬಿಸಿ ಮಾಡಲ್ಲ, ಯಾಕಂದರೆ ಬಿಸಿ ಮಾಡಿದ್ರೆ ನಮಗೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಪಲ್ಯ ಎಲ್ಲ ಹೊರಗೆ ಬಂದ್ಬಿಡುತ್ತೆ ನಾವು ಪರೋಟ ಲಟ್ಸ್ಕೊಂಡಾಗ. ಅದಕ್ಕೆ ನಾನು ಏನು ಮಾಡ್ತೀನಿ ಇವಾಗ, ಅದು ಹೆಂಗೋ ಒಂಚೂರು ಬೆಚ್ಚಗಿದ್ದೇ ಇರುತ್ತಲ್ಲ ನಾವು ಮಸಾಲ ಎಲ್ಲ ಮಾಡ್ಕೊಂಡಿರೋದು, ಅದಕ್ಕೇ ಆಲೂಗಡ್ಡೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಸೊ ಇದಕ್ಕೆ ಪುದೀನ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ, ಅದು ರೆಡಿಯಾಗಿದೆ ಮತ್ತು ಸ್ಟಫಿಂಗು ರೆಡಿಯಾಗಿದೆ. ಇಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ, ಸೊ ಅದು ರೆಡಿ ಇದೆ. ಇವಾಗ ಏನಿದ್ರು ಪರೋಟ ಮಾಡ್ಕೊಳ್ಳೋದಷ್ಟೇ ಕೆಲಸ. ಇದಂತೂ ತುಂಬ ಚೆನ್ನಾಗಿರುತ್ತೆ, ಬಟ್ ಮಾಡೋಕ್ಕೊಂದು ಸ್ವಲ್ಪ ಕಷ್ಟ ಅಷ್ಟೇ, ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಇದು. ಸೊ ಹೀಗೆ ಒಳಗಡೆ ಸ್ಟಫಿಂಗ್ ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಕ್ಲೀನಾಗಿ ಕ್ಲೋಸ್ ಮಾಡಿ ನಾವು ಲಟ್ಸ್ಕೊಳ್ಳೋದಷ್ಟೆ. ನಿಮಗೇನು ಒಂಚೂರು ಹರಿಯಲ್ಲ, ಬಿಟ್ಕೊಂಬರಲ್ಲ ಆಲೂಗಡ್ಡೆ, ಅಷ್ಟು ಕ್ಲೀನಾಗಿ ಆಗುತ್ತೆ ಇದು. ನೀವು ಈ ಥರನೇ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ. ನಾನು ತೋರಿಸೋದು ರೀತಿಲೇ ಟ್ರೈ ಮಾಡಿ ನೋಡಿ. ಸೊ ಇದಾಗಿದೆ. ಇವಾಗ ಇನ್ನೊಂದು ಕಡೆ ತವಾನು ಬಿಸಿಯಲ್ಲಿ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. ಈಗ ಕಾದಾದಮೇಲೆ ಪರೋಟ ಹಾಕಿ ಬೇಯಿಸೋದಷ್ಟೆ. ಅದಕ್ಕೆ ಬಟರ್ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೆ ತುಪ್ಪ ಯೂಸ್ ಮಾಡ್ತಿದ್ದೀನಿ. ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ ಪರೋಟ. ಸೇಮ್ ನಿಮಗೆ ಡಾಬಾ ಸ್ಟೈಲಲ್ಲಿ ಸಿಗುತ್ತಲ್ಲ ಹಂಗೆ ಇರುತ್ತೆ. ಬಟ್ ಅವ್ರು ಇನ್ನೊಂದು ಸ್ವಲ್ಪ ದಪ್ಪ ದೊಡ್ಡದಾಗಿ ಮಾಡ್ತಾರೆ. ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಈ ಸೈಜು ಸಾಕು ನಮಗೆ. ಜೊತೆಗೆ ಚಟ್ನಿ ಅಥವಾ ಮೊಸರು ಉಪ್ಪಿನಕಾಯಿ ಬೆಸ್ಟ್ ಕಾಂಬಿನೇಷನ್. ಅದಕ್ಕೆ ನಮ್ಮನೇಲಂತೂ ಚಟ್ನಿ ಇರಲೇಬೇಕು ಯಾವಾಗಲೂ ಪರೋಟ ಮಾಡಿದಾಗೆಲ್ಲ. ಮಾಡೋಕ್ಕೊಂದು ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಬಟ್ ಸೂಪರಾಗಿರುತ್ತೆ ಟೇಸ್ಟ್. ಇದು ಥರ ಹೆವಿಯಾಗಿರುತ್ತೆ ಬ್ರೇಕ್ಫಾಸ್ಟು. ಸೊ ಇವಾಗ ಇದಾಗಿದೆ, ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬ್ರೋಕೊಲಿ ಒಂಚೂರು ಇತ್ತಲ್ಲ, ಅದನ್ನು ಸಲಾಡ್ ಮಾಡ್ಕೊಂಡಿದ್ದೆ ಮತ್ತು ಚಟ್ನಿ. ಇದಾಗಿತ್ತು ಇವತ್ತಿನ ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್, ಆಲೂ ಪರೋಟ ವಿತ್ ಚಟ್ನಿ. ನಿಮ್ಗೇನಾದ್ರು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಜೈ ಶ್ರೀರಾಮ್.